ಅಯ್ಯ, ಯಾರೂ ಇಲ್ಲ ಮನ್ಯಾಗ, ನಾನೊಬ್ಳೇನ? ಎಲ್ಲಿ ಹೋದ್ರು? ಹಾಂ, ಕೊಳ್ಳಕ್ಕೆ ತಾಳೈತಿ ಅಂದ್ರೆ ನನ್ನ ಗಂಡ ಅದಾನ. ಎಲ್ಲಿ ಹೋದಾರ? ಹೊರಗಾರ ಏನಾರ ಹೋದ್ರನ? ನಾನೊಬ್ಳೇ ಇದ್ದೀನ. ಬಿಡು, ಯಾರಿದ್ರೆ ಈಗ ಬರ್ತಾರೆ ನೋಡೋಣ. ಅತ್ತಿಯರ, ಇಲ್ಲಿದ್ದೀನಿ ನೋಡ್ರಿ, ನಿಮ್ಮ ಸೊಸೆ ಮಲ್ಲಿಕಾ ನೋಡ್ರಿಲಿ. ಏಯ್, ಯಾರು ನೀನು? ಹಂಗೆ ಸೀದಾ ಮನ್ಯಾಗ ಯಾರೂ ಇಲ್ಲ ಅಂತೇಳಿ ನುಗ್ಗಿ ಬಿಡೋದನ? ನಾ ಇಲ್ಲೇನ ಯಾರು ಹೇಳೋರು ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡೇನ? ಏನು ತೊಗೊಂಡು ಹೋಗಕ್ಕೆ ಬಂದು? ನೋಡಕ್ಕೆ ಚಂದ ಕಾಂತಿ ಕಳು ಮಾಡಕ್ಕೆ ಬಂದಿ ನಮ್ಮ ಮನ್ಯಾಗ? ಯಾರು ನೀನು? ಎದಕ್ಕೆ ಬಂದು? ನಾಯಿ ಬಿಡ್ದಂಗೆ ಹೊಡೆದು ಓಡಿಸ್ತೀನಿ ನೋಡು. ಅತ್ತಿಯರ, ನಾನು ರೀ ನಿಮ್ಮ ಸೊಸಿ. ಯಪ್ಪ, ಇವ್ರಿಗೆ ಮರುವಿನ ಕಾಯಿಲೆ ಅಲ್ಲ, ನನಗೂ ನೆನಪ ಇಲ್ಲ. ಸ್ವಲ್ಪ ಹತ್ತಿರ ಹೋಗಿ ಇವ್ರಿಗೆ ಕೈ ಹಿಡ್ಕೊಂಡು ಹೇಳಿದ್ರೆ ಇವ್ರಿಗೆ ಗೊತ್ತಾಗುತ್ತೆ. ನೀವ್ರಿ ಹತ್ತಿರ ಹೋಗ್ತೀನಿ. ಅತ್ತಿಯರ, ನಾನು ರೀ ನಿಮ್ಮ ಮುದ್ದಿನ ಸೊಸೆ, ನಿಮ್ಮ ಮಗನ ಹೆಂಡತಿ ಮಲ್ಲಿಕಾ. ಈಗಾದರೂ ಗೊತ್ತಾಯ್ತಾ? ನೆನಪಿಗೆ ಬಂತೆ? ಹೇಳ್ರಿ, ನಿಮ್ಮ ಸೊಸೆ ನಾನೇ. ಇಲ್ಲಿ ಯಾರು ಕಳು ಮಾಡೋಕೆ ಬಂದಿಲ್ಲ. ಹಾಂ, ನನ್ನ ಸೊಸೆ ನೀನು, ನೆನಪೈತಿ. ಅದಕ್ಕೆ ಇಷ್ಟು ಹತ್ರ ಬಂದು ಹೇಳೋದನ? ನೀನು ಹೊಲಸು ಮಕ್ಕ ನನ್ನ ಮಕ್ಕದಾಗ ಇಟ್ಟು ದೂರ ನಿಂತ್ಕೋ. ಗೊತ್ತಿದೆ ನಿನ್ನ ಸೊಸೆ ಅನ್ನೋದು. ಯಾರು ಮರ್ತೋಗಿದಾರಂತ ಹೇಳಿದರು. ದೂರ ನಿಂತ್ಕೋ. ಹೋಗಿ ಚಹಾ ಮಾಡ್ಕೊಂಬ. ಸಾಕು ಇಲ್ಲಿ ನಿಂತು ಭಾಷಣ ಮಾಡೋದು. ಎಷ್ಟೊತ್ತಾಯ್ತು, ಒಂದು ಚಹಾ ಮಾಡೋರು ದಿಕ್ಕಿಲ್ಲ ಮನ್ಯಾಗ. ಇಲ್ಲಿ ಬಂದು ಪೋಸ್ ಕೊಡಕತ್ತಾರ. ಹೋಗು ಚಹಾ ಮಾಡ್ಕೊಂಬ. ಕಮಲಿ, ಈಗೆದ್ದೆ? ಇಷ್ಟೊತ್ತನ ಮಲಗಿದ್ಯಾ? ಆಯ್ತು ಬಿಡು. ಇರು ಕಾಯಿಲೆ ಎಲ್ಲ ನಿನಗೆ ಸುತ್ಕೋತಾವೆ. ಬಿ ಪಿ ಶುಗರು ಎಲ್ಲ ಬರ್ತಾವೆ. ಕೂತ್ರೆ ಹೇಳಕ್ಕೆ ಬರಲ್ಲ, ಎದ್ರು ಕುತ್ಕೊಳಕ್ಕೆ ಬರೋಂಗಿಲ್ಲ. ನಿಂತ್ಕೊಂಡ್ಬಿಟ್ಟು ನೋಡು. ಎದ್ದು ವಾಕಿಂಗ್ ಮಾಡು. ಅಂದ್ರೆ ಯಾವ ಇದನ್ನು ರೋಗನೂ ಬರೋಂಗಿಲ್ಲ. ಬಿ ಪಿ ಶುಗರ್ ಬಂತಂದ್ರೆ ನೋಡು, ಬೋಂಡ ಬಜ್ಜಿ ಅಂಟು ಕರ್ದಂಟು ಏನೂ ತಿನ್ನೋಕ್ಕಾಗಲ್ಲ. ಬರೀ ಸಪ್ಪಂದ ತಿನ್ನೋದು ನೋಡು. ಹೆಂಗೆ ಮಾಡ್ತಿ? ನಾಳಿಂದ ಬಾ ವಾಕಿಂಗ್. ಏಯ್, ಯಾರು ನೀನು? ಯಾರೂ ಇಲ್ಲ ಮನ್ಯಾಗ, ಬಂದು ಇಲ್ಲೇನೇನ ಮಾತಾಡ್ಕೊತ ನಿಂತಿ. ಯಾರು ನೀನು? ತಲೆಗಿಲಿ ಕೆಟ್ಟೈತೇನ? ಹುಚ್ಚನಾಯಿ ಹೊಡೆದಂಗೆ ಹೊಡೆದು ಓಡಿಸ್ಲೇನ? ಹಾಂ, ಯಾರು ನೀನು? ಎದಕ್ಕೆ ಬಂದಿ ಒಳಗೆ? ನಾನ್ಲೇ ನಿನ್ನ ಗಂಡ. ಮರ್ತೋದ್ಯಾ? ಅಯ್ಯೋ, ಇದಕ್ಕೆ ಮರುವಿನ ಕಾಯಿಲೆ ಐತೆ ಅನ್ನೋದು ನಾನಾ ಮರಿತೀನಿ ಬಿಡು. ಅಪ್ಪ ಭಗವಂತ, ಎಂಥ ಹೆಂಡತಿ ಕೊಟ್ಟುಬಿಟ್ಟೆಪ್ಪ. ನಿನಗೆ ಕೋಟಿ ಕೋಟಿ ನಮಸ್ಕಾರ. ಮಾವರ, ಈಗ ಬಂದ್ರೆ ಕೂತ್ಕೊಳ್ರಿ, ಚಹಾ ಮಾಡ್ಕೊಂಬರ್ತೀನಿ. ಅತ್ತಿಯರು ಮರಿತಾರ ಅನ್ನೋದು ನಿಮಗೆ ಗೊತ್ತೈತಲ್ರಿ. ಹತ್ರ ಹೋಗಿ ನಿಂತು ಕೈ ಹಿಡ್ಕೊಂಡು ಮಾತಾಡ್ಸ್ರಿ. ಅಂದ್ರೆ ಅವ್ರಿಗೆ ನೆನಪರ್ತೈತ್ರಿ. ಇಲ್ಲ ಅಂದ್ರೆ ಇಡೀ ದಿನ ಇಷ್ಟ ನಿಂತ್ಕೋಬೇಕಾಗತ್ತೆ ನೋಡ್ರಿ. ಹೌದು, ನೀವಿಬ್ಬರು ಯಾರು? ಕಳು ಮಾಡಕ್ಕೆ ಬಂದಿರ ನಮ್ಮ ಮನೆಗೆ? ಯಾರೂ ಇಲ್ಲ, ನಾವು ಒಬ್ಬೇಕಿದ್ದೀನಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಅಂದ್ರೆ ನೀವಿಬ್ಬರು ಓಡಿ ಹೊಕ್ಕಿರಿ. ಇಲ್ಲಿಗೆ ಅಂದ್ರೆ ಇಟ ನಿಂದಿರ್ತೀರಿ. ಮಾವಾರ, ಹೋಗಿ ಕೈ ಹಿಡ್ಕೊಂಡು ಮಾತಾಡ್ರಿ. ಇಲ್ಲಿಗೆ ಕಂಪ್ಲೇಂಟ್ ಮಾಡ್ಯಾರ ಅಂತೀನಿ. ಮತ್ತು ಎಲ್ಲಿದು ಕಿರಿಕಿರಿ? ಅವ್ರಿಗೆ ಮೊದಲೇ ಮರುವೆ ಐತೆ ಅನ್ನೋದು ಗೊತ್ತೈತಿ. ನೀವು ಅಷ್ಟು ದೂರ ನಿಂತ್ಕೊಂಡು ಮಾತಾಡಿದ್ರಿ ಯಾವಾಗ ಗೊತ್ತಾಗಬೇಕು? ಇಲ್ಲಾಂದ್ರೆ ಹಿಂಗೆ ಮಾಡಿರಿ ಮಾವಾರ, ಕೊಳ್ಳಾಗ ನಿಮ್ಮಿಬ್ರದ್ದು ಒಂದು ಫೋಟೋ ಹಾಕೊಂಡು ಅಡ್ಡಾಡ್ರಿ. ಅಂದ್ರೆ ಅವರು ಮರಿದೇ ಇಲ್ಲ ನೋಡ್ರಿ. ಫೋಟೋ ನೋಡಿದಾಗ ಒಮ್ಮೆ ಇವ್ರು ನನ್ನ ಗಂಡ ಅಂತ ಅನ್ನೋದು ಅತ್ತಿಯರಿಗೆ ನೆನಪಾಗುತ್ತೆ. ಇಲ್ಲಿಕ್ಕಂದ್ರೆ ನೋಡ್ರಿ ಹಿಂಗೆ ಆಗುತ್ತೆ. ನಾಳೆಗೆ ನಾನು ಒಂದು ಫೋಟೋ ಮಾಡಿಸ್ಕೊಂಬಂದು ಕೊಳ್ಳಕ್ಕೆ ಹಾಕ್ತೀನಿ. ನಿಂದ್ರಿ ನಿಮಗೆ. ಹೌದು ಸೊಸೆ, ಹಂಗೆ ಮಾಡಿಗಿಡ್ಯಾಳು. ನಿಂದ್ರು ಹೋಗಿ ಮಾತಾಡಿಸ್ತೀನಿ ನಾನು. ಕಮಲಿ, ನೆನಪಂತೇನೆ ಈಗಾದರೂ ನಾನ್ಲೇ ನಿನ್ನ ಪ್ರೀತಿ ಗೌಡ್ರು. ನೆನಪಿಸ್ಕೋ, ಇಲ್ಲಾಂದ್ರೆ ಇಡೀ ದಿನ ಇಟ ನಿಂತ್ಕೋಬೇಕಾಗುತ್ತೆ. ಚಹಾ ಕೂಳು ಏನೂ ಇಲ್ಲದೆ. ನೆನಪಿಸ್ಕೊಳ್ಳೇ. ನಾನ್ಯಾಕೆ ಬರೀಲ್ರಿ ನಿಮ್ಮನ್ನು? ನಾನು ಮರೆಯಂಗಿಲ್ರಿ. ನಮ್ಮ ಪ್ರೀತಿ ಗೌಡ್ರಲ್ಲ ನೀವು. ಸುಮ್ಮನೆ ನೋಡೋಣ ನಿಮಗೆ ನಾನು ನೆನಪದಿನೇ ಇಲ್ಲ ಅಂತೇಳಿ ಜೋಕ್ ಮಾಡಿದ್ರಿ. ಹಂಗೆ ಅಂತೂ ಇಂತೂ ನಾನು ನೆನಪದಿನಿಲ್ಲ ಬಿಡ್ರಿ. ಹುಷಪ್ಪ, ಈಗಾದರೂ ನಮ್ಮ ಅತ್ತಿಯರಿಗೆ ಮಾವರ ನೆನಪಾದ್ರಲ್ಲ. ಅಯ್ಯೋ ಶಿವನೇ. ಮಾವರ ಕೂತ್ಕೊಳ್ರಿ, ಹೋಗಿ ಚಹಾ ತೊಗೊಂಬರ್ತೀನಿ. ಸರಿ ಸೊಸಿ, ಹೋಗಿ ಚಹಾ ತೊಗೊಂಬ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಎಷ್ಟೊತ್ತಾಯ್ತು, ಬರೀ ಇದೇ ಆಯ್ತು ನೋಡು.
ಮಾವರ ಒಂದು ಮಾತು ಕೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಇವ್ರ ಜೊತೆ ಇಷ್ಟು ವರ್ಷ ಹೆಂಗೆ ರೀ ಸಂಸಾರ ಮಾಡಿದ್ರಿ? ಹಾಂ, ಎಲ್ಲನೂ ಮರಿತನ ಇರ್ತಾರೆ, ಅದು ಹೆಂಗೆ ರೀ ನೀವು? ಭಾಳ ಗ್ರೇಟ್ ಬಿಡ್ರಿ ಮಾವರ ನೀವು. ನಾನು ಗ್ರೇಟವ, ಆದರೂ ಮತ್ತೇನು ಮಾಡಬೇಕು? ಕಟ್ಕೊಂಡೇವ ಅಂದಮೇಲೆ ಕಾಲ ಹಾಕ್ಕೊಂಡು ಹೋಗ್ಬೇಕಲ್ವ? ಮಾವರ ನೀವು ಅತ್ತಿಯರ ಅಪ್ಪಗೆ ಕೇಳಿಲ್ಲನ್ರಿ ಈ ಥರ ಮರು ಐತಿ, ನೀವು ಹೆಂಗೆ ನನಗೆ ಮದುವೆ ಮಾಡಿಕೊಟ್ರಿ ಅಂತ ನೀವೇನು ಕೇಳೇ ಇಲ್ಲನ್ರಿ? ನಾನು ಕೇಳಿದ್ದೆವ, ನಮ್ಮ ಅಪ್ಪಗೂ ಕೇಳಿದೆ. ಯಪ್ಪ ನಿನ್ನ ಸೊಸಿಗೆ ಮರುವಿನ ಕಾಯಿಲೆ ಐತಿ, ಉಳ್ಳಿಡ್ಸರು ಹೊಡಿತಾಳ, ಹೆಂಗೆ ಮಾಡೋದಪ್ಪ ಅಂತ ಕೇಳಿದೆ. ನಾನೇನು ಮಾಡಲಿ ಓ ಮಗನ, ನೀನ ಇಷ್ಟಪಟ್ಟು ಮಾಡ್ಕೊಂಬಂದು ಅನುಭವಿಸು ಅಂತಂದ. ನಮ್ಮ ಮಾವರಿಗೆ ಕೇಳಿದೆ, ಮಾವರ ನಿಮ್ಮ ಮಗಳಿಗೆ ಮರುವಿನ ಕಾಯಿಲೆ ಐತಿ, ಹಿಂಗೆ ನೀವು ಯಾಕ್ರಿ ನಮಗೆ ಹೇಳಿಲ್ಲ ಅಂತ ಕೇಳಿದೆ. ನಾನೇನು ನಿನಗೆ ಕಾಲು ಬಿದ್ದು ಮಗಳು ಮಾಡ್ಕೊರಪ್ಪ ಅಂಥೇಳಿ ಮನೆ ತನಕ ಬಂದಿದ್ನೇನು? ಏನು ಬಿದ್ದು ಹೊಳ್ಯಾಡಕತ್ತಿದ್ನೆ? ಹಾಂ, ನೀನೇ ನನ್ನ ಮಗಳು ಬೇಕಂತೇಳಿ ಮನೆ ತನಕ ಬಂದು ನಾನು ಏನು ಮಾತಾಡೋಕ್ಕೂ ಬಿಡದೆ ಮಗಳು ಕೊಡ್ರಿ ಅಂತೇಳಿ ಒಂದೇ ವಾರದಾಗ ಮದುವೆ ಇಟ್ಕೊಂಡು ಮದುವೆ ಮಾಡ್ಕೊಂಡು ಈಗ ನನಗೇನು ಹೇಳಕ್ಕೆ ಬಂದೀಯೋ ನೀನು? ನನ್ನ ಮಗಳು ಚಿನ್ನ ಇದ್ದಂಗೆ ಜೀವನ ಮಾಡು ಅಂತ ಹುಡುಕಿದ್ರು ಸಿಗಂಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟ. ಆದರೂ ನಿಜನ, ಇಂಥ ಹೆಂಡ್ತಿ ಹುಡುಕಿದ್ರೆ ಎಲ್ಲಿ ಸಿಗ್ತಾಳವ ನಿಮ್ಮ ಅತ್ತಿ ಅಂತಕಿ? ಹೌದಿಲ್ಲ? ಹಂಗೆ ಜೀವನ ಮಾಡಕತ್ತೀನಿ. ಆದರೂ ನಿಮ್ಮ ಅತ್ತಿ ಭಾಳ ಒಳ್ಳೆಕಿ. ಸಂಸಾರನ ಹೆಂಗೆ ಮಾಡಬೇಕು, ಹೆಂಗೆ ಒಂದೊಂದು ಪೈಸಾನು ಹಿಡಿತದಲ್ಲಿ ಇಟ್ಕೊಂಡು ಜೀವನ ಮಾಡ್ಯಾಳವ. ಇಷ್ಟು ಮರು ಇದ್ರೂ ಆದರೂ ಇಲ್ಲಿವರೆಗೂ 2 ಮಕ್ಕಳು ತಾಯಿಯಾಗಿ 2 ಮಕ್ಕಳನ್ನ ಬೆಳೆಸಿ ಗ್ರೇಟ ಅವಳು. ಒಂಥರ ಏನು ಮಾಡಬೇಕು ಭಗವಂತ ಅಂತ ಮರುವಿನ ಕಾಯಿಲೆ ಕೊಟ್ಬಿಟ್ಟನ. ನಾನು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿಬಿಟ್ಟಿನಿ ನೋಡು. ಆದರೂ ಮಾವರ ನೀವು ತುಂಬ ಗ್ರೇಟ್ ಬಿಡ್ರಿ. ಕೂತ್ಕೋರಿ, ಮಾತಾಡ್ತೀರಿ, ನಾ ಹೋಗಿ ಚಾ ತೊಗೊಂಬರ್ತೀನಿ. ಏ ಮಲ್ಲಿ, ನಿಂತ್ಕೋ, ಹೋಗಿಬಿಡ್ಬೇಡ. ನಾ ಏನು ಹೇಳ್ತೀನಿ ಕೇಳಲಿ. ಹೋಗಿ ನಿಮ್ಮ ಅವ್ಗೆ ಹೇಳ್ಬೇಡ ಎಲ್ಲನೂ. ಹಾಂ, ನಮ್ಮ ಅತ್ತಿಗೆ ಮರು ಐತಿ, ಮರ್ತು ಬಿಡ್ತಾಳ, ದಿನ ನೆನಪಿಸ್ಬೇಕು ಅಂಥೇಳಿ ಇಷ್ಟುದ್ದ ಭಾಷಣ ಬಿಗಿಬೇಡ ನಿಮ್ಮ ಅವ್ನ ಮುಂದೆ ಹೋಗಿ. ಏನೋ ಒಂದು ಸ್ವಲ್ಪ ಮರಿತಿರ್ತೀನಿ ಆಗಾಗ, ಹಂಗಂತ ಅದನ್ನು ಹೇಳಕ್ಕೆ ಹೋಗ್ಬೇಡ. ಹೋಗು, ಚಾ ತೊಗೊಂಬ. ಆಯ್ತು ರೀ ಅತ್ತೀರ, ಮತ್ತೆ ಮರ್ತು ಬಿಡಬೇಡ್ರಿ. ಕುಂದರಿ, ಹೋಗಿ ತೊಗೊಂಬರ್ತೀನಿ. ನಾಷ್ಟನೂ ತೊಗೊಂಬರ್ಲೇನ್ರಿ? ಏನು ಜಳಕ ಮಾಡಿ ನಾಷ್ಟ ಮಾಡ್ತೀರೇನು? ನಾಷ್ಟ ಮಾಡಿ ಜಳಕ ಮಾಡ್ತೀರ? ನೋಡಿರಿ ಏನು ಅನ್ನೋದು ಹೇಳ್ರಿ. ಚಾ ತಣ್ಣಗಾಗಿರ್ಬೇಕು, ತೊಗೊಂಬರ್ತೀನಿ ಕಾಸ್ಕೊಂಡು. ರೀ, ಆದರೂ ನಾ ಇಷ್ಟು ಮರೆದ್ರೂ ನಾನು ನೀವು ಎಷ್ಟು ಪ್ರೀತಿ ಮಾಡ್ತೀರಲ್ಲ. ಆ ದೇವರು ನನಗೆ ತುಂಬ ಒಳ್ಳೆಯ ಗಂಡನ್ನ ಕೊಟ್ಟಾನ ನೋಡ್ರಿ. ಆ ದೇವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ರಿ. ಸಾಕು ಗಿಡ್ಡಿ, ಹೋಗು, ಅದು ತೊಳ್ಕೊಂಡು ಬಾ. ಚಾ ಕುಡಿಯಕತ್ತಿ, ಆಮೇಲೆ ಮಾತಾಡೋಂತೆ ಆಯ್ತಾ? ಮತ್ತೆ ಮರ್ತು ಬಿಡಬೇಡ. ಏನ್ಲೇ ಗಿಡ್ಡಿ, ಮರ್ತೆ ಅಂದ್ರೆ ನೋಡು ಒದ್ದ ಬಿಡ್ತೀನಿ. ಹೋಗು, ತೊಳ್ಕೊಂಬ, ಹೋಗು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ದಯವಿಟ್ಟು ವಿಡಿಯೋ ನೋಡಿ ಸುಮ್ಮನಿರಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.